ಚಿಂತಾಮಣಿ ನಗರ ಹೊರವಲಯದ ಜೆಕೆ ಭವನದಲ್ಲಿ ಆಯೋಜಿಸಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ, ಚೆನ್ನಮ್ಮ ದೇವೇಗೌಡ ಅವರ ಸರಳತೆ, ಆದರ್ಶಗಳು ಹಾಗೂ ಎಚ್.ಡಿ. ದೇವೇಗೌಡರ ಸುದೀರ್ಘ ರಾಜಕೀಯ ಜೀವನ ಮತ್ತು ಕುಟುಂಬ ನಿರ್ವಹಣೆಯಲ್ಲಿ ಅವರು ನೀಡಿದ ಬೆಂಬಲವನ್ನು ಸ್ಮರಿಸಿದರು. ಎಚ್.ಡಿ. ದೇವೇಗೌಡ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆಗಿದ್ದಾಗಲೂ ರಾಜಕೀಯದಲ್ಲಿ ಮೂಗು ತೂರಿಸಿದವರಲ್ಲ. ಅಧಿಕಾರದ ಹಮ್ಮು ಬಿಮ್ಮು ತೋರಿಸದೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ತಾಯಿಯಾಗಿದ್ದರು ಎಂದರು. ಆದರೆ ಇವರ ಬದುಕು ಹೇಗೆ ಬಂತು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಬಹಳ ಆಶ್ಚರ್ಯಕರ ರೀತಿಯಲ್ಲಿ ಇವರು ಬದುಕುತ್ತಿದ್ದಾರೆ. ಆದರೆ ಇವರು 1937ರಲ್ಲಿ ಇವರ ಅವರು ಹುಟ್ಟಿದ್ದು 37ರಲ್ಲಿ ಹುಟ್ಟಿ ಮತ್ತು 1954ರಲ್ಲಿ ದೇವೇಗೌಡರ ಕೈ ಹಿಡಿದಿರ್ತಕ್ಕಂಥದ್ದು. ಆವತ್ತಿನ ಸಂದರ್ಭದಲ್ಲಿ ಶ್ರೀಮತಿ ಚೆನ್ನಮ್ಮಜ್ಜಿ ಅವರು ಬಹಳ ಪಟೇಲರ ಮಗಳು, ಅಂದರೆ ಆ ಭಾಗದಲ್ಲಿ ಮಾವಿನಕೆರೆ ಅಂತ ಹೇಳಿ ಅಲ್ಲಿ ಬಹಳ ಶ್ರೀಮಂತರು, ಪಟೇಲರು ಮಗಳು ಶ್ರೀಮತಿ ಚೆನ್ನಮ್ಮ ಮತ್ತು ಇವರ ತಂಗಿ ಸಾವಿತ್ರಮ್ಮ ಅಂತೇಳಿ ಇಬ್ಬರು ಮಕ್ಕಳು ಬಹಳ ಶ್ರೀಮಂತರು, ಪಟೇಲರ ಮಕ್ಕಳು. ಪಟೇಲರು ಅಂದರೆ ನಿಮ್ಗೆ ಎಲ್ಲರಿಗೂ ನಮ್ಗೆ ಗೊತ್ತಿದೆ, 60-70 ವರ್ಷದಿಂದ ಪಟೇಲರು ಅಂದರೆ ಅವ್ರು ಬಹಳ ಆ ಭಾಗದಲ್ಲಿ ಆ ಪ್ರದೇಶದಲ್ಲಿ ಇಲ್ಲಿ ಯಾರೂ ಇಲ್ಲ, ಅಂದರೆ ಅಷ್ಟು ಶ್ರೀಮಂತಿಕೆ ಇರ್ತಕ್ಕಂಥದ್ದು. ಆದರೆ ಆ ಭಾಗದಲ್ಲೇ ಅರ್ಧನಹಳ್ಳಿ ಅಂದರೆ ಅವರ ತಾಯಿಯವರ ಊರಿಗೂ ನಮ್ಮ ದೇವೇಗೌಡರ ಊರಿಗೆ ಸುಮಾರು ಒಂದು 2 ಕಿಲೋಮೀಟರ್ ಆಗ್ಬೋದು. ಅರ್ಧನಹಳ್ಳಿ ಅಂತ ಹೇಳೋದು. ಮೊನ್ನೆ ನಾನು ಮನೆಗೆ ಹೋಗಿದ್ದು, ದೇವೇಗೌಡರ ಮನೆಗೆ ಹೋಗಿದ್ದು ಅರ್ಧನಹಳ್ಳಿಯಲ್ಲಿ. ಇವರು ಬಹಳ ಕಡು ಬಡತನ. ಆದರೆ ಇವರಿಗೆ ಆ ಕಡು ಬಡತನ ಇದ್ರೂ ಕೂಡ ಪಟೇಲರು, ಯಾಕಂದ್ರೆ ಇವರು ಕೂಡ ಎಷ್ಟು ದೈವ ಭಕ್ತರಾಗಿದ್ರು, ದೇವೇಗೌಡರು ಕೂಡ ಅಷ್ಟೇ ದೈವ ಭಕ್ತರಾಗಿದ್ರು. ಇವರು ಶಿವನ ಆರಾಧಕರು, ಶಿವನನ್ನ ಬಹಳ ಆರಾಧಿಸುವಂತ ಕುಟುಂಬ. ದೇವೇಗೌಡರು ಆ ಒಂದು ದೈವ ಭಕ್ತಿ ನೋಡಿ ಆ ಪಟೇಲರು ಕೂಡ ಬಡತನ ಇದ್ರೂ ಕೂಡ ಇವ್ರಿಗೆ ಕೊಡಬೇಕು, ನನ್ನ ಮಗಳನ್ನ ದೇವೇಗೌಡರಿಗೆ ಕೊಡಬೇಕು ಅಂತ ಹೇಳಿ ಆವತ್ತಿನ ಸಂದರ್ಭದಲ್ಲಿ ಅವತ್ತಿಗೆ ದೇವೇಗೌಡರು ಏನೇನೂ ಇಲ್ಲ, ಒಂದು ಸಣ್ಣ ಕಾಂಟ್ರಾಕ್ಟ್ ಗುತ್ತಿಗೆದಾರರು ಕಾಂಟ್ರಾಕ್ಟ್ ಕೆಲಸಗಳನ್ನು ಮಾಡಿಕೊಂಡು ಇದ್ದಿದ್ದು. ಅಂದ್ರೆ ಅಂತ ಸಂದರ್ಭದಲ್ಲಿ ಪಟೇಲರು ನನ್ನ ಮಗಳನ್ನ ದೇವೇಗೌಡರಿಗೆ ಕೊಡಬೇಕು ಅಂತ ಹೇಳಿ ಅಂತ ಒಂದು ದೊಡ್ಡ ಮನಸ್ಸು ಮಾಡಿದ್ರು. ಯಾಕಂದ್ರೆ ಪಟೇಲರು ಅಂದ್ರೆ ಇನ್ಯಾವುದನ್ನ ಪಟೇಲರು ಮನೆಗಳಲ್ಲಿ ಹೆಣ್ಣು ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ, ಆದ್ರೆ ನಮಗ್ ಸರಿ ಸಮಾನವಾಗಿರ್ತಕ್ಕಂಥವ್ರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಬಹಳ ಕಡುಬಡತನ ಅಂದ್ರೆ ದೇವೇಗೌಡರಿಗೆ 3 ಕಾಸು ಕೂಡ ಅವತ್ತು ಇರ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಪಟೇಲರಿಗೆ ಏನ್ ಮನಸ್ಸು ಅಂತ ಗೊತ್ತಿಲ್ಲ, ಆದ್ರೆ ದೇವೇಗೌಡರಂತ ಹುಡುಗನಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅಪಾರ ದೈವಭಕ್ತಿಯುಳ್ಳವರಾಗಿದ್ದರು. ದೇವೇಗೌಡರ ಬೆನ್ನೆಲುಬಾಗಿ ಮಕ್ಕಳನ್ನು ಸುಸಂಸ್ಕೃತವಾಗಿ ಬೆಳೆಸಿದರು. ರಾಜ್ಯದ ಎಲ್ಲ ಪಕ್ಷಗಳ ನಾಯಕರು ಗೌರವಿಸುವ ವ್ಯಕ್ತಿಯಾಗಿದ್ದರು. ದೇವೇಗೌಡರ ರಾಜಕೀಯ ಬೆಳವಣಿಗೆಗೂ ಚೆನ್ನಮ್ಮನವರ ಸಹಕಾರ ಕಾರಣವಾಗಿತ್ತು. ಮಾಜಿ ಪ್ರಧಾನಿಗಳ ಕುಟುಂಬದ ಜೊತೆಗಿನ ಹಳೆಯ ನೆನಪುಗಳು ಹಾಗೂ ಅವರ ನಿಸ್ವಾರ್ಥ ಸೇವೆಯನ್ನು ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಗುಡೇಶ್ ಶ್ರೀನಿವಾಸ ರೆಡ್ಡಿ, ನಗರಸಭೆಯ ಮಾಜಿ ಸದಸ್ಯ ಮೊಹಮ್ಮದ್ ಶಫೀಕ್ ಮತ್ತಿತರರು ಮಾತನಾಡಿದರು. ಕಾರ್ಯಕರ್ತರು ಹಾಗೂ ಮುಖಂಡರು ಚೆನ್ನಮ್ಮ ದೇವೇಗೌಡರ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಪುಷ್ಪ ನಮನ ಸಲ್ಲಿಸಿ ಗೌರವ ಅರ್ಪಿಸಿದರು. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರಿ 1 ನಿಮಿಷದ ಮೌನಾಚರಣೆ ಮಾಡಲಾಯಿತು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.